ಅಲ್ಲಿ ಅವರಿಗೆ ತಿಳಿಸಲಾಗಿದೆಯಾ? ಬಿಗ್ ಬಾಸ್ ಈ ಮೂಲಕ ತಿಳಿಸುವುದೇನೆಂದರೆ, ಈಗ ನಮ್ಮ ಬಿಗ್ ಬಾಸ್ ಮನೆಗೆ ಬೀಗ ಹಾಕಲಾಗಿದೆ, ತಾವೆಲ್ಲರೂ ಇಲ್ಲಿಗೆ ಬರಬೇಕು ಅಂತ ಏನಾದರೂ ಆಜ್ಞೆ ಹೋಗಿದ್ಯಾ, ಅಥವಾ ಪಾಪ ಅವ್ರಿಗೆ ಗೊತ್ತಿಲ್ದಂಗೆ ಸುಮ್ಮನೆ ಕೂರಿಸಿದಾರ ಅಂತ? ಐ ಡೋಂಟ್ ನೋ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿರಲ್ಲ. ಯಾರೋ ಒಬ್ರು ತೀರ್ಕೊಳ್ತಾರಪ್ಪ, ಮೋಸ್ಟ್ಲಿ ಅಂಬರೀಷ್ ಅವರ ಅಂತ. ಬಿಗ್ ಬಾಸ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಅವರು ತೀರ್ಕೊಳ್ತಾರೆ. ಆ ವಿಚಾರನ ತುಂಬ ಲೇಟಾಗಿ ಏನೋ ಹೇಳ್ದಂಗಿತ್ತು, ನನಗೆ ಅಷ್ಟೊಂದು ನೆನ್ಪು ಬರ್ತಾ ಇಲ್ಲ. ಕಾಂತು ನನಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಬೇಕು ಈ ವಿಚಾರದಲ್ಲಿ. ಸೊ ಈ ಥರ ಹೊರಗಡೆ ನಡೀತಾ ಕೊರೋನಾ, ಇನ್ಫ್ಯಾಕ್ಟ್ ಕೊರೋನಾ ಟೈಮಲ್ಲೂ ಕೂಡ ಈ ಥರದ ಕೊರೋನಾ ಒಂದು ಮಹಾಮಾರಿ ಹರಡ್ತಾ ಇದೆ. ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇರುವಂತಹ ಮಹಾಮಾರಿ ಸೋಂಕು ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ಒಳಗಡೆ ಇರೋರಿಗೆ. ಕೊನೆಗೆ ಯಾವಾಗ ಗೈಡ್ಲೈನ್ಸ್ ಎಲ್ಲ ಹೊರಗಡೆ ಬಂತು, ಇಮಿಡಿಯೇಟ್ಲಿ ಬಿಗ್ ಬಾಸ್ ಮನೆಯನ್ನು ವೆಕೇಟ್ ಮಾಡಿದ್ರು. ಹಾಗೆ ಹೊರ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳಿಗೆ ಗೊತ್ತೇ ಇರಲ್ಲ. ಈ ವಿಷಯ ಆದರೂ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಐ ಡೋಂಟ್ ನೋ. ಯಾಕೆ ಅಂದರೆ ಅವರು ಲೀಗಲ್ ಆಗಿ ಕೆಲವೊಂದು ಏನು ಹೇಳ್ತಾರೆ ಅಗ್ರಿಮೆಂಟ್ಗೆ ಸೈನ್ ಹಾಕಿರ್ತಾರೆ. ಆ ಅಗ್ರಿಮೆಂಟ್ನಲ್ಲಿ ಈ ಎಲ್ಲ ಕ್ಲಾಸಸ್ ಇದೆಯಾ ಐ ಡೋಂಟ್ ನೋ. ಸೊ ಬಿಗ್ ಬಾಸ್ನ ವಿನ್ನರ್, ಬಿಗ್ ಬಾಸ್ ಸೀಸನ್ ನನಗೆ ಗೊತ್ತಿಲ್ಲ, ನೆನಪಿಲ್ಲ, ಪ್ರಥಮ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಯಾಕಂದರೆ ಪ್ರಥಮ್ ಅನ್ನೋ ಹೆಸರು ಇಡೀ ಕರ್ನಾಟಕದ ಜನರಿಗೆ ಚಿರಪರಿಚಿತ ಆಗಿದ್ದು ಬಿಗ್ ಬಾಸ್ನಿಂದ. ಸೊ ಬಿಗ್ ಬಾಸ್ನಿಂದ ಅರಳಿರುವ ಅತಿ ದೊಡ್ಡ ಪ್ರತಿಭೆ ಪ್ರಥಮ್ ಅವರು. ಅದಾದ ನಂತರ ಈಗ ಅವರು ಪ್ರತಿ ಮನೆಯ ಮನೆ ಮಾತು. ಪ್ರಥಮ್ ಅವರು ನಮಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪ್ರಥಮ್ ಅವರು, ಹೇಗಿದ್ದೀರಿ? ಮೇಡಮ್ ಚೆನ್ನಾಗಿದ್ದೀನಿ ಮ್ಯಾಮ್. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್, ಹೇಳಿ ಮೇಡಮ್. ಓಕೆ, ತಮಗೆ ವಿಷಯ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಮನೆಗೆ ಬೀಗ ಜಡ್ದಿದ್ದಾರೆ. ಖಂಡಿತ ಗೊತ್ತಾಯ್ತು, ಮನ್ಸಿಗೆ ತುಂಬಾ ಬೇಜಾರಾಯ್ತು. ನಿಮ್ಗೆ 2 ವಿಷಯ ಹೇಳ್ತೀನಿ ಮೇಡಮ್, ಜನಕ್ಕೆ ಗೊತ್ತಿಲ್ಲದ ವಿಷಯ. ಇವತ್ತು ಸೀಸನ್ 12 ನಡೀತಾ ಇದೆಯಲ್ಲ ಬಿಗ್ ಬಾಸ್, ಸ್ವಲ್ಪ ನಿಮ್ಮ ವಾಯ್ಸ್ ಒಂದ್ ಸ್ವಲ್ಪ ಲೋ ಇದೆ. ಒಂದ್ ಸ್ವಲ್ಪ ನನ್ನ ಕಲೀಗ್ಸ್ ಒಂದ್ ಸ್ವಲ್ಪ ಆಡಿಯೋ ರೇಸ್ ಮಾಡಿ ಅವ್ರದ್ದು. ಈಗ ಮೇಡಮ್ ಈಗ ಓಕೆ, ಹೇಳಿ ಪ್ರಥಮ್ ಅವರೇ. ಮೇಡಮ್ ಇವತ್ತು ಸೀಸನ್ 12 ನಡೀತಾ ಇದೆ ಅಲ್ವಾ? ಹೌದೌದು. ಅಷ್ಟು ಅಚ್ಚುಕಟ್ಟಾಗಿ ನಡೆಯೋಕ್ ಕಾರಣ ಸುದೀಪ್ ಸರ್ನ ಕನ್ವಿನ್ಸ್ ಮಾಡಿದ್ದು ಸಹಿತ ಇದೇ ಪ್ರಶಾಂತ್ ಸರ್ ವ್ಯಕ್ತಿತ್ವ. ನಾನ್ ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಮೇಡಮ್, ಅರ್ಹ ವ್ಯಕ್ತಿ ಅರ್ಹ ಸ್ಥಾನದಲ್ಲಿದ್ದಾಗ ವ್ಯಕ್ತಿತ್ವಕ್ಕೆ ಸ್ಥಾನಕ್ಕೆ ಭೂಷಣ ಅಂತ ನಂಬಿರೋನು ನಾನು. ಅದೇ ಅರ್ಹ ವ್ಯಕ್ತಿಗಳಲ್ಲಿರ್ಬೇಕು ಅಂತ. ಇವತ್ತಲ್ಲಿ ಕೂತಿರೋದು ಪ್ರಶಾಂತ್ ನಾಯಕ್ ಸರ್ ಇಂಥ ವ್ಯಕ್ತಿ ಅಂತ ಹೇಳಿದ್ರೆ, ಬಹಳ ಕನ್ಸಿಟ್ಕೊಂಡು ಸೀಸನ್ 10 ಗೆಲ್ಸಿ 11 ಗೆದ್ದ ಮೇಲೆ ಅಂದ್ರೆ ಆ ಸ್ಥಾನಕ್ಕೆ ಹೋಗಿ ಬಹಳ ಕನ್ಸಿಟ್ಕೊಂಡು ಪ್ರತಿಭಾವಂತರಿಗೊಂದು ಅವಕಾಶ ಆಗ್ಲಿ ಅನ್ನೋ ಕಾರಣಕ್ಕೆ ಮಾಡಿದ್ರು. ಇದು ಏನಾಗುತ್ತೆ ಅಂದ್ರೆ ಇವ್ರೇನೋ ಕನ್ಸಿಟ್ಕೊಂಡು ಬಿಗ್ ಬಾಸ್ ಜನಕ್ಕೇನೋ ನಿಮ್ಗೆ ಒಂದ್ ಸಣ್ಣ ಮಾತು ಹೇಳ್ತೀನಿ ಮೇಡಮ್. 7:30, 8:30, 9 ಗಂಟೆಗೆಲ್ಲ ಡೈಲಿ ಸೀರಿಯಲ್ ನಡೀತೆ. 1-1.5 ಲಕ್ಷ ರೂಪಾಯಿಗೆಲ್ಲ ಒಂದು ಎಪಿಸೋಡ್ ಮುಗ್ದೋಗುತ್ತೆ ಮೇಡಮ್. ಇದು ನಾನು ಬಹಳ ಪ್ರಾಮಾಣಿಕವಾಗಿ ನೋವಿಂದ ಹೇಳ್ತಾ ಇದ್ದೀನಿ. ಒಂದು ಎಪಿಸೋಡ್ ಆಗ್ಬಿಡುತ್ತೆ. 3 ಎಪಿಸೋಡ್ 1.5 hour ಅಂದ್ರೆ ಹೆಚ್ಚು ಕಡಿಮೆ 4-5 ಲಕ್ಷದಲ್ಲಿ ಒಂದು ದಿನದೇ ಮುಗ್ದೋಗುತ್ತೆ. ಬಟ್ ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ಎಪಿಸೋಡ್ಗೆ ಅಂದ್ರೆ 90 ಲಕ್ಷದಿಂದ 1 ಕೋಟಿ ಬರುತ್ತೆ ಒಂದು ಸೀಸನ್. ಈ ಸೀಸನ್ ಮುಗಿಸ್ಬೇಕು ಅಂದ್ರೆ ನಿಯರ್ಲಿ ನಾನು ಹೇಳಬಾರ್ದು 80 to 100 crores ಪ್ಲಸ್ ಖರ್ಚಂತಾಗುತ್ತೆ. ಒಂದು ಎಪಿಸೋಡ್ಗೆ ಮಿನಿಮಮ್ ಅವ್ರಿಗೆ 1 CR ತನಕ ಬೀಳುತ್ತೆ. ಅಷ್ಟೆಲ್ಲ ಖರ್ಚು ಮಾಡಿ ಕಷ್ಟಪಟ್ಟು ಕಂಟೆಸ್ಟೆಂಟ್ಸ್ ಎಲ್ಲ ಹೊಂದಿಸಿ ಜನಕ್ಕೆ ಪೀಕ್ ಟೈಮ್ ಅಲ್ಲಿ ಮನೆಗೆ ಬಂದು ನೋಡಿದಾಗ ಅಟ್ಲೀಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಒಂದು 600-700 ಜನ ಮೇಡಮ್. ನಿಮ್ಗೆ ಇದನ್ನ ಹೆಂಗ್ ಹೇಳೋದು ಗೊತ್ತಾಗ್ತಲ್ಲ. ಪ್ರಥಮ್ ಅವರೇ, ಐ ಡು ಅಗ್ರಿ. ಯಾಕೆ ಅಂತಂದ್ರೆ ನೀವು ಆಸ್ ಅ ಕಂಟೆಸ್ಟೆಂಟ್ ಒಳಗಡೆ ಹೋಗಿದ್ರಿ, ನಾನು ಆಸ್ ಅ ಗೆಸ್ಟ್ ನಾನು ಬೇರೆ ಹೇಳಕ್ ಕೊಟ್ಟಿದ್ದೀನಿ ಮೇಡಮ್. ಇನ್ನೊಂದು ವಿಷಯ, ಎಲ್ಲವನ್ನೂ ಮಾಡೋದ್ರಲ್ಲಿ ಸೀಸನ್ 12 ಇದೆಯಲ್ಲ ಮೇಡಮ್, ಸೀಸನ್ 11 ಸುದೀಪ್ ಸರ್ ನನ್ಗೊಂದು ಬ್ರೇಕ್ ತಗೋತೀನಿ ಅಂತ ಹೇಳಿದ್ರು. ಸೀಸನ್ 12 ಇದೆ ಸುದೀಪ್ ಸರ್ ಮತ್ತೆ ಬರ್ಲಿಕ್ಕೆ ಪ್ರಶಾಂತ್ ಸರ್ ವ್ಯಕ್ತಿತ್ವ ಕಾರಣ. ಪ್ರಶಾಂತ್ ನಾಯಕ್ ಅಂತ ಈಗಿರುವಂತ ಬೆಳೆಸಿದ್ದು ಪ್ರಾಮಾಣಿಕವಾಗಿ ಶೋ ಮಾಡ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಎಲ್ಲ ಮಾಡ್ಕೊಂಡಿದ್ರು. ಅದೇನು ಇದು ಅಥವಾ ಇರುವಂತಹ ಕಾನೂನು ತೊಡಕು ಏನೇನಾಗುತ್ತೆ. ಬಟ್ ನಿಮ್ಗೊಂದು ಶಾಕಿಂಗ್ ಏನ್ ಗೊತ್ತಾ, 3-4ನೇ ವಾರದ ನಂತರ ಒಂದಷ್ಟು ಮಿರಾಕಲ್ಗಳು ಮಾಡ್ಬೇಕು ಅಂತ ಈ ಸೀಸನ್ ಒಂದು ಮಿರಾಕಲ್ ಕೂಡ ನಡೀತಾ ಇತ್ತು. ಎಲ್ಲವೂ ಆಗೋಗಿತ್ತು, ಎಲ್ಲ ಕನ್ಸಿತ್ತು. ಬಟ್ ಅದಕ್ಕೆ ಕಾನೂನಾತ್ಮಕವಾಗಿ ಮತ್ತು ವಾಯುಮಾಲಿನ್ಯ ಅದು ಇದ್ರದ್ದು ತೊಡಕು ಒಂಚೂರು ಆಗಿದೆ. ನನಗಿದು ತೀವ್ರವಾದ ಬೇಸರ ಮೇಡಮ್. ಯಾಕಂದ್ರೆ ಒಂದು ಸೀಸನ್ ಕನಿಷ್ಠ ಒಂದು 20 ಜನ ಪ್ರತಿಭಾವಂತನ ಈ ಒಂದು ಸೀಸನ್ ಇಂದ ಕೊಡುತ್ತೆ. 20-25 ಅಂದ್ರೆ ವೈಲ್ಡ್ ಕಾರ್ಡ್ ಸೇರಿ. ಸೊ ಈ ಸೀಸನ್ ಹಿಂಗಾಗಿತ್ತು. ನಮಗೆ ಪ್ರಾಬ್ಲಮ್ ಈಸ್ ಐ ಡು ಅಗ್ರಿ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಪರಿಶ್ರಮ, ಸಿಕ್ಕಾಪಟ್ಟೆ ಹಣ, ಈ ಒಂದು ಕಾರ್ಯಕ್ರಮ ಇದು ಅದ್ಭುತಗಳಲ್ಲಿ ಅದ್ಭುತ. ಐ ಡು ಅಗ್ರಿ. ಇದು ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ಲ. ಇದರಲ್ಲಿ ಸಿಬ್ಬಂದಿಗಳು ಅದು ಕೂಡ ಹೊಸ ಜಾಗದಲ್ಲಿ ಅಟ್ಲೀಸ್ಟ್ 1 year ಪರಿಶ್ರಮ ಇದೆ, 1 ವರ್ಷದ ಪರಿಶ್ರಮ ಇದೆ. 3-4 ತಿಂಗಳು ಮೇಡಮ್
ಸೆಟ್ ಹಾಕೋದಕ್ಕೆ ಕಂಟೆಸ್ಟೆಂಟ್ಸ್ ಜೊತೆಗೆ ಇರೋದು, ಬಟ್ ಸೆಟ್ ಹಾಕೋದಕ್ಕೆ ಕರೆಕ್ಟ್. ಅಟ್ಲೀಸ್ಟ್ ಸೆಟ್ ಹಾಕಕ್ಕೆ ಸ್ಟಾರ್ಟಿಂಗ್ 4 months ಮೇಡಮ್. ಸೀಸನ್ 3-4 months ನಡೆಯುತ್ತೆ. 8 months ಆಯ್ತಾ, ಆಮೇಲೆ ಅದನ್ನ ಹೊರಗಡೆ ತೆಗೆದು ಸೀಸನ್ ಕ್ಯಾಮ್ರಾಸ್ ಎಲ್ಲ ರಿಮೂವ್ ಮಾಡಿ ಆ ಸೆಟ್ ಡೆಮಾಲಿಷ್ ಮಾಡಿ ರೀಕನ್ಸ್ಟ್ರಕ್ಟ್ ಮಾಡಕ್ ಇನ್ನೊಂದು 3 months. 1 ವರ್ಷ ಅದಕ್ಕೆ ಅಂತಾನೆ 3 ಶಿಫ್ಟ್. ಈಗ ಇಲ್ಲಿ ನಡೆಯುತ್ತಲ್ವಾ, ಇಲ್ಲಿರೋ ಟೆಕ್ನಿಷಿಯನ್ಸ್ ಇಲ್ಲಿಂದ ಮುಗಿಸ್ಕೊಂಡು ತಮಿಳ್ನಾಡಿಗೆ ಹೋಗ್ತಾರೆ. ಅಲ್ಲಿ ನಡೀತಾ ಇರುತ್ತೆ ಇದೆಲ್ಲ ಮರಾಠಿ. ಏನ್ ಗೊತ್ತಾ ಪ್ರಥಮ್ ಅವರೇ, ಐ ಡು ಅಗ್ರಿ. ಸೊ ಈಗ ಈ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಇದೆಯಲ್ಲ, ಈ ಜಾಗವನ್ನ ಇವರು ಬಾಡಿಗೆಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅಥವಾ ಲೀಸ್ ತಗೊಂಡಿದ್ದಾರೋ ಅಥವಾ ರೆಂಟ್ ತಗೊಂಡಿದ್ದಾರೆ, ಐ ಡೋಂಟ್ ನೋ, ಫಾರ್ 1 year ಇವ್ರು ತಗೊಂಡಿದ್ದಾರೆ 3 ಕೋಟಿ ಅನ್ನುವಂತ ಸುದ್ದಿಯನ್ನ ನಾನು ಕೇಳಲ್ಪಟ್ಟೆ. ಆದ್ರೆ ಈ ಜಾಗದಲ್ಲಿ ಇಷ್ಟು ದೊಡ್ಡ ಸೆಟ್ ಹಾಕುವಂತ ಸಂದರ್ಭದಲ್ಲಿ, ಇಷ್ಟು ದೊಡ್ಡ ಎಫರ್ಟ್ ಇರುವಂತ ಸಂದರ್ಭದಲ್ಲಿ, ಇಷ್ಟು ದೊಡ್ಡ ಪ್ರಮಾಣದ ಹಣ ಇದರಲ್ಲಿ ವಿನಿಯೋಗ ಆಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಏನು ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಏನಿದೆ, ಕಳೆದ 1 ವರ್ಷಗಳಿಂದ ಈ ತರ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ. ಇದೊಂದು ಖ್ಯಾತೆ ಇದೆ, ಇಂಥ ಖ್ಯಾತೆ ಇರುವಂತ ಈ ಜಾಗದಲ್ಲಿ ನಾನು ಇಷ್ಟು ಎಫರ್ಟ್, ಇಷ್ಟು ಹಣ ಹಾಕೋದು ಎಷ್ಟರ ಮಟ್ಟಿಗೆ ಔಚಿತ್ಯ, ಈ ಜಾಗವನ್ನ ನಾನು ಆಯ್ಕೆ ಮಾಡ್ಕೊಂಡಿರೋದು ಸರಿನೋ ತಪ್ಪೋ ಅನ್ನುವಂತ ಸಣ್ಣ ವಿಚಾರದಲ್ಲಿ ಮೇಡಮ್ ಅದಕ್ಕೆ ಒಂಚೂರು ಅವಕಾಶ ಕೊಡಿ ಮೇಡಮ್, ನನಗೆ 1 ನಿಮಿಷ ಅವಕಾಶ ಕೊಡಿ. ನೀವು ಪ್ರಶ್ನೆ ಕೇಳಿದ್ರಲ್ವಾ, ದಯಮಾಡಿ ನನಗೂ ಅವಕಾಶ. ನೀವು ಕೇಳಿದ ಪ್ರಶ್ನೆಗೆ ನ್ಯಾಯಸಮ್ಮತವಾಗಿದೆ, ಬಟ್ ಒಂದು ವಿಷಯ ಅವಕಾಶ ಕೊಡಿ ಮೇಡಮ್. ಸೀರಿಯಸ್ಲಿ ಕನಿಷ್ಠ 100 ಕ್ಯಾಮ್ರಾನ ಪ್ಲೇಸ್ ಮಾಡೋದು, ಟೆಕ್ನಿಷಿಯನ್ಸ್ ಎಲ್ಲ ಒಂದು ಸಣ್ಣ ಹನಿ ಮಳೆ ಹನಿ ಡ್ರಾಪ್ ಬೀಳಬಾರ್ದು, AC ಇದ್ದೋದು ಯಾವುದಕ್ಕೂ ಇದೆಲ್ಲ ನೋಡ್ಕೊಳ್ತಾ ಇರ್ತಾರೆ. ಈ ಲೀಗಲ್ ಟೀಮ್ ಇರ್ತಲ್ಲ, ಇವ್ರಿಗೆ ಕೊಟ್ಟಾಗ ಲೀಗಲ್ ಟೀಮು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಬಟ್ ಒಂದು ಚಾನಲ್, ನಿಮ್ಗೆ ಒಂದೇ ಒಂದು ವಿಷಯ ಹೇಳ್ತೀನಿ ಮೇಡಮ್, ಯಾವ ಸಮಯದಲ್ಲಿ ಯಾವ ಸೀರಿಯಲ್ ಟೆಲಿಕಾಸ್ಟ್ ಆಗಬೇಕು, ಅದಾದ್ಮೇಲೆ ನೆಕ್ಸ್ಟ್ ಏನು ಎಲ್ಲವನ್ನೂ ನೋಡ್ಕೊಡೋದು ಚಾನಲ್ ಹೆಡ್ಸ್. ಇದಾದ್ರೆ ಕಂಟೆಸ್ಟೆಂಟ್ ಆಯ್ಕೆ ಎಲ್ಲ ಡೈರೆಕ್ಟರ್ ವಿಚಾರದಲ್ಲಿ ಇರುತ್ತೆ. ಯಾರೋ ಅಂದ್ರೆ ಸ್ಟುಡಿಯೋದವ್ರು ಮಾಡುವಂತ ತಪ್ಪುಗಳಿಗೆ ತುಂಬಾ ಕನ್ಸಿಟ್ಕೊಂಡು 100 ಜನ ಭವಿಷ್ಯ ಕಟ್ಕೋಬೇಕು ಅಂತಿರ್ತಾರೆ. ಅಂದ್ರೆ ಏನೋ ನಿರೀಕ್ಷೆಯಿಂದ 700 ಬರೀ ಸ್ಯಾಲ್ರಿಗೆ ಅಂತ ಕೆಲಸ ಮಾಡಿ. ಮೇಡಮ್ ನಿಮ್ಗೊಂದು ಸಣ್ಣ ವಿಷಯ ಗೊತ್ತಾ, ರಾತ್ರಿ 3 ಗಂಟೆಗೂ ಸಹಿತ ಕನಿಷ್ಠ 250-300 ಜನ ಎತ್ಕೊಂಡು ಕಣ್ಣು ಬಿಟ್ಕೊಂಡೇ ನೋಡ್ತಿರ್ತಾರೆ. ಯಾರಾದ್ರೂ ಅಳ್ಳಾಡಿದ್ರ, ಏನಾದ್ರೂ ಉಸಿರಾಡದ, ಸಣ್ಣದಾಗಿ ಏನಾದ್ರು ಒಂಚೂರು ಎದ್ದು ಬಂದ್ರೆ ಆ ಮೈಕ್ ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ಕೊಂಡು ಆಡಿಯೋನ ಕರೆಕ್ಟ್ ಆಗಿ ಇದ್ ಮಾಡಿ ಪಂಚ್ ಮಾಡೋಕೆ ಇರುವಂತಹ ಕಂಪ್ಲೀಟ್ ಟೀಮ್ ಇದೆಲ್ಲವೂ ಮಾಡ್ತಾ ಇರ್ತಾರೆ. ನಿಮ್ಗೆ ಒಂದೇ ಒಂದು ವಿಷಯ ಮೇಡಮ್, ನಿಮ್ಗೆ ಗೊತ್ತಲ್ಲ, ಸೊ ನಿಮ್ಗೊಂದು ಸಣ್ಣ ಮಾತು ಎಕ್ಸಾಂಪಲ್ ಕೊಡ್ತೀನಿ. ಈ ಸುದೀಪ್ ಸರ್ದೇ ನಾನು ಹೇಳಬಾರ್ದು, ಬಟ್ ಇವತ್ತು ಪ್ರಥಮ್ ಅವರೇ ಈಗ ನೋಡಿ 2 ವಿಚಾರ ಇದೆ ಇಲ್ಲಿ, ಬಿಗ್ ಬಾಸ್ ಮತ್ತು ವೇಲ್ ಸ್ಟುಡಿಯೋಸ್ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಸೊ ಈ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ, ಇದರ ಮಾಲೀಕರು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿರುವುದರ ಬಿಗ್ ಬಾಸ್ ಮೇಲೆ ಬೀಳ್ತಾ ಇದೆ, ಬಿಗ್ ಬಾಸ್ ಮೇಲೆ ಬೀಳ್ತಾ ಇದೆ. ಬಟ್ ನಾನು ಹೇಳೋದೇನು ಅಂದ್ರೆ, ಇಷ್ಟು ದೊಡ್ಡ ಪರಿಶ್ರಮ, ಹಣ ಹೂಡುವಂತಹ ಈ ಒಂದು ಜಾಗದ ಆಯ್ಕೆ ವಿಚಾರದಲ್ಲಿ ಬಿಗ್ ಬಾಸ್ ಮತ್ತು ಮ್ಯಾನೇಜ್ಮೆಂಟ್ ಏನಿದೆ ಬೇರೆ ಕಡೆ ಮಾಡಿದ್ರು ಮೇಡಮ್. ಇನ್ನೊಂದು ವಿಷಯ, ಹೌದು, ಒಂದ್ ಸರಿಯಾದಂತಹ ಒಂದು ನಿರ್ಧಾರ ತಗೊಳ್ಳೋದ್ರಲ್ಲಿ ಎಡುವುದ್ರ ಅಂತ ನಾವೇನ್ ಬಿಗ್ ಬಾಸ್ ದಯವಿಟ್ಟು ಹಂಗೆ ಹೇಳ್ಬೇಡಿ ಮೇಡಮ್. ಮೇಡಮ್ 1 ನಿಮಿಷ ನಂಗೆ ಒಂಚೂರು ಅವಕಾಶ. ನೀವು ಒಂದು ಪ್ರಶ್ನೆ ಕೇಳಿದ್ಮೇಲೆ ದಯಮಾಡಿ ನನಗೊಂದು ಅವಕಾಶ ಕೊಡಿ. ಯಾಕಂದ್ರೆ ಗ್ಯಾರಂಟಿ ನ್ಯೂಸ್ ಇಂದ ನನಗಾಗಿರೋ ಫೇವರ್ ಇದೆಯಲ್ಲ ಮೇಡಮ್, ಅದ್ ನಿಮಗೂ ಗೊತ್ತು. ನಮ್ ಸಿನಿಮಾ ಶೂಟ್ ಕೆಲ ಮಾಡ್ಕೊಡಿದ್ರ. ಪ್ರಥಮ್ ಒಂದು ಅಪ್ಡೇಟ್ ಬರ್ತಾ ಇದೆ, ನಾನು ಅವಕಾಶ ಕೊಡ್ತೀನಿ ನಿಮ್ಗೆ. ಕಂಟೆಸ್ಟೆಂಟ್ಸ್ ಎಲ್ಲ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳನ್ನ ಗ್ಯಾರಂಟಿ ಎಕ್ಸ್ಕ್ಲೂಸಿವ್ ಅಲ್ಲಿ ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ.